ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇಯರ್ ಸಂಬಂಧಪಟ್ಟ ಹಾಗೆ ಏನೈತಿ ಮ್ಯಾಥಮೆಟಿಕ್ಸ್ ಸಮ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸುಮಾರು 70 ವಿಡಿಯೋಗಳು ಈಗ ಅಪ್ಲೋಡ್ ಮಾಡಲಾಗಿದೆ. ಹಾಗೆ ನಿಮ್ಗೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ PDF ನೋಟ್ ಸಹ ಪ್ರೊವೈಡ್ ಮಾಡಲಾಗ್ತದೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರು 20ರಿಂದ 30 ಮಾಡೆಲ್ ಕ್ವಶನ್ ಪೇಪರ್ ಸಹ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನದ ಅಂದ್ರೆ, ದ ಅಲ್ಟಿಟ್ಯೂಡ್ ಆಫ್ ಅನ್ equilateral triangle of a side is 2√3 ಸೆಂಟಿಮೀಟರ್ ಇಸ್ ಅಂದರು. ಸೊ ಇಲ್ಲಿ ಅಲ್ಟಿಟ್ಯೂಡನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಟ್ರಯಾಂಗಲ್ ಯಾವ ರೀತಿ ಇದೆ ಅಂದರೆ, ಇದೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅದ. ಅಂದರೆ ಇಲ್ಲಿ ಮೂರು ಬಾಹುಗಳ ಸೇಮ್ ಅದಾವು. ಸೊ ಇದು 2√3 ಅದ, ಇದು ಕೂಡ 2√3 ಅದ, ಇದು ಕೂಡ 2√3 ಅದ. ಸೊ ಈ ಮೂರು ಬಾಹುಗಳು ಸೇಮ್ ಅದಾವು. ನಾವಿಲ್ಲಿ ಇದು ಎ, ಇದು ಬಿ, ಇದು ಸಿ, ಈ ಪಾಯಿಂಟನ್ನು ಡಿ ಅಂತ ತಗೊಂಡು ನಾವು ಇಲ್ಲಿ ಎ ಡಿಯನ್ನು ಕಂಡುಹಿಡಿಬೇಕು. ಸೊ ಎ ಡಿ ಕಂಡುಹಿಡಿಬೇಕಂದ್ರೆ ನಮ್ಗೆ ಇಲ್ಲಿ ಬಿ ಡಿ ಗೊತ್ತಿರಬೇಕು. ಸೊ ಇಲ್ಲಿ ಬಿ ಡಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಬಿ ಮತ್ತು ಸಿಗಳ ಅರ್ಧ ಏನಾಗಿರ್ತದೆ, ಇದು ಬಿ ಡಿ ಆಗಿರ್ತದೆ. ಸೊ ಇಲ್ಲಿ 2√3 ಇದನ್ನು 2 ಭಾಗ ಮಾಡಿದಾಗ 2 ಒಂದ್ಲೆ 2 ಒಂದ್ಲೆ. ಸೊ ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ √3 ಮಾತ್ರ ಉಳಿತದೆ. ಸೊ ಇಲ್ಲಿ ಬಿ ಡಿ ಏನಾಗುತ್ತೆ, ಇದು √3 ಆಗುತ್ತೆ. ಸೊ ಇದು 90 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಪ್ಲಸ್ ಎ ಡಿ ಆಗ್ತದೆ. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಏನದ 2√3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಬಿ ಡಿ ಎಷ್ಟು ಬತ್ತು, √3 ಬತ್ತು, √3 ಹೋಲ್ ಸ್ಕ್ವೇರ. ಇಲ್ಲಿ ಎ ಡಿ ಯಾಸ್ ಇಟ್ ಇಸ್ ಇಡೋದು. ನೆಕ್ಸ್ಟ್ ಇಲ್ಲಿ √3 ಸ್ಕ್ವೇರನ್ನು ಈ ಕಡೆ ತಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಇದನ್ನು ಸ್ಕ್ವೇರ್ ಮಾಡಿದಾಗ 2 ಸ್ಕ್ವೇರ್ ಮಾಡಿದಾಗ ಮೊದಲಿಗೆ 4 ಬರ್ತದೆ. ನೆಕ್ಸ್ಟ್ √3 ಸ್ಕ್ವೇರ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳಿತದೆ. ಸೊ ಇಲ್ಲಿ 4 × 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಈ √3 ಈ ಕಡೆ ತಂದಾಗ ಮೈನಸ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ 3 ಮಾತ್ರ ಉಳಿತದೆ. ಇಲ್ಲಿ ಎ ಡಿ ಸ್ಕ್ವೇರ್ ಇರ್ತದೆ. ನೆಕ್ಸ್ಟ್ 4 3 12, 12ರಲ್ಲಿ 3 ಹೋದ್ರೆ 9 ಆಗ್ತದೆ. ಸೊ ಇಲ್ಲಿ ಎ ಡಿ ಸ್ಕ್ವೇರ್ ಈಕ್ವಲ್ ಟು 9 ಆಗುತ್ತೆ. ಎ ಡಿ ಈಕ್ವಲ್ ಟು ಎಷ್ಟಾಗುತ್ತೆ, ನಮ್ಗೆ 3 ಆಗುತ್ತೆ. ಇಲ್ಲಿ ಎ ಡಿ 3 ಸೆಂಟಿಮೀಟರ್ ಇಲ್ಲಿ ಬರ್ತದೆ. ಸೊ ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಿಮ್ಗೆ ಡೀಟೇಲ್ ಆಗದ, ನೀವು ಇದನ್ನು ನೋಟ್ ಸಹ ಮಾಡ್ಕೋಬಹುದು. ನೆಕ್ಸ್ಟ್, ಒನ್ ಆಫ್ ದ ಡಯಾಗೋನಲ್ ಆಫ್ ಅ ರೋಂಬಸ್ ಇಸ್ ಡಬಲ್ ದ ಅದರ್ ಡಯಾಗೋನಲ್. ಇಟ್ಸ್ ಏರಿಯಾ ಇಸ್ 25 ಸ್ಕ್ವೇರ್ ಸೆಂಟಿಮೀಟರ್. ದ ಸಮ್ ಆಫ್ ಅ ಡಯಾಗೋನಲ್ ಈಸ್ ಅಂದರು. ಸೊ ಇಲ್ಲಿ ರೋಂಬಸ್ದ ಏರಿಯಾವನ್ನು ಯಾವ ರೀತಿ ಕಂಡು ಹಿಡಿಬಹುದು ಅಂದ್ರೆ, ರೋಂಬಸ್ ಆರ್ ಈಕ್ವಲ್ ಟು 1/2 ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2. ಸೊ ಇಲ್ಲಿ ರೋಂಬಸ್ದ ಏರಿಯಾ ಏನದ 25 ಸ್ಕ್ವೇರ್ ಸೆಂಟಿಮೀಟರ್ ಅದ. ಇಲ್ಲಿ 1/2 ಇಂಟು ಡಯಾಗೋನಲ್ 1 ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, ಡಯಾಗೋನಲ್ 1 ಇನ್ನೊಂದು ಥರ ಡಬಲ್ ಅದ ಅಂತ ಹೇಳಿದರು. ಅಂದ್ರೆ ಇಲ್ಲಿ ಡಯಾಗೋನಲ್ 1 ನಾವು ಇಲ್ಲಿ ಎಕ್ಸ್ ಅಂತ ತೊಗೊಂಡಿವಿ ಅಂದ್ರೆ ಡಯಾಗೋನಲ್ 2 ಏನಾಗಿರ್ತದೆ, 2x ಆಗಿರ್ತದೆ. ಸೊ ಇಲ್ಲಿ ಈ ಟು ಗೆಟ್ ಕ್ಯಾನ್ಸಲ್. ಇಲ್ಲಿ ಏನು ಉಳಿತದೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 25 ಆಗುತ್ತೆ, ಎಕ್ಸ್ ಈಕ್ವಲ್ ಟು 5 ಆಗುತ್ತೆ. ಸೊ ಇಲ್ಲಿ ಡಯಾಗೋನಲ್ 1 5 ಆತಂದ್ರೆ, ಡಯಾಗೋನಲ್ 1 5 ಆತಂದ್ರೆ ಡಯಾಗೋನಲ್ 2 ಏನಾಗಿರ್ತದೆ, 10 ಸೆಂಟಿಮೀಟರ್ ಆಗಿರ್ತದೆ. ಸೊ ಅವರ ಸಮ್ ಆಫ್ ಡಯಾಗೋನಲ್ಸ್ ಅಂತ ಕೇಳಿದರು. ಸೊ 10 + 5 15 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 15 ಸೆಂಟಿಮೀಟರ್ ನಮ್ಗೆ ಬರ್ತದೆ. ನೆಕ್ಸ್ಟ್, ದ ರೇಷಿಯೋ ಆಫ್ ಅ ಸರ್ಕಂಫರೆನ್ಸ್ ಆಫ್ ಅ 2 ಸರ್ಕಲ್ ಇಸ್ 2:3. ವಾಟ್ ಈಸ್ ದ ರೇಷಿಯೋ ಆಫ್ ದೇರ್ ಏರಿಯಾಸ್ ಅಂದರು. ಸರ್ಕಂಫರೆನ್ಸ್ ಇಲ್ಲಿ 2π r ಈಕ್ವಲ್ ಟು ಇಲ್ಲಿ 2π r r1 ತೋರಿ 2π r r2 ತೋರಿ ಇಲ್ಲಿ 2:3 ಅದ. ಸೊ ಇವುಗಳ ಏರಿಯಾ ಏನಾಗುತ್ತೆ ಅಂತ ಕೇಳಿದರು. ಸೊ ಇಲ್ಲಿ
2 ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ R1/R2 ಈಕ್ವಲ್ ಟು 2/3 ಆಗುತ್ತೆ. ಸೊ ಇವುಗಳ ಏರಿಯಾವನ್ನು ಏನಾಗುತ್ತೆ, ಏರಿಯಾ ಫಾರ್ಮುಲಾ ಪೈ R1² ಡಿವೈಡೆಡ್ ಬೈ ಪೈ R2² ಈಕ್ವಲ್ ಟು ಏನಾಗುತ್ತೆ. ಸೊ ಇಲ್ಲಿ ಪೈ ಆಸ್ ಇಟ್ ಈಸ್ ಬರ್ರಿ. ಸೊ ಇಲ್ಲಿ R2 ಅಂದ್ರೆ 2 ಅದ, R3 ಅಂದ್ರೆ ಇದೆ, ಸಾರಿ R1 ಅಂದ್ರೆ 2 ಅದ, ನೆಕ್ಸ್ಟ್ R2 ಅಂದ್ರೆ ಇಲ್ಲಿ 3 ಆಗುತ್ತೆ. ಸೊ ಇವುಗಳ ಸ್ಕ್ವೇರ್. ಸೊ ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2² ಆಗುತ್ತೆ, ಇದೆ 3² ಆಗುತ್ತೆ. ಸೊ 4/9 ಆಗುತ್ತೆ. ಸೊ ಇದು 4:9 ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 4:9 ಆಗ್ತದೆ. ನೆಕ್ಸ್ಟ್, ಅ ಸರ್ಕ್ಯುಲರ್ ರೋಡ್ ರನ್ಸ್ ಅರೌಂಡ್ ದ circular garden if the difference between a circumference of a outer circle and the inner circle is 44 meter, the width of a road is ಅಂದರು. ಸೊ ಇಲ್ಲಿ ಈ ರೀತಿ ಅದಾದ. ಸೊ ಇಲ್ಲಿ ಇತರ ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಎ ಬಿ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಈ ಸರ್ಕಲ್ ಏನೈತಿ, ಈ ಥರದ ಇನ್ನರ್. ಸೊ ಈ ಸರ್ಕಲ್ದು ಮತ್ತು ಈ ಸರ್ಕಲ್ದು ಎರಡು ಥ್ರೂ ಸರ್ಕಂಫರೆನ್ಸ್ ಸುತ್ತಳತೆ ಎಷ್ಟು ಅದ, ಡಿಫ್ರೆನ್ಸ್ ಎಷ್ಟು ಅದ ಅಂದ್ರೆ 44 ಮೀಟರ್ ಅದ. ಸೊ ಇಲ್ಲಿ 2πr ಮೈನಸ್ 2π ಸ್ಮಾಲ್ ಲೆಟರ್ r ಈಕ್ವಲ್ ಟು 44 ಅದ. ಸೊ 44 ಮೀಟರ್ ಇಲ್ಲಿ ಡಿಫ್ರೆನ್ಸ್ ಅದ. ನಮಗೇನು ಬೇಕು, ಈ ಡಿಸ್ಟೆನ್ಸ್ ಮಾತ್ರ ಬೇಕು. ಅದಕ್ಕೆ ಇಲ್ಲಿ 2π ಅನ್ನ ಕಾಮನ್ ತಗೊಂಡ್ವಿ ಅಂದರೆ ಇಲ್ಲಿ r ಮೈನಸ್ r ಇಲ್ಲಿ 44 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2 ಒಂದಲೇ, ಇಲ್ಲಿ 2 22 ಆಗುತ್ತೆ. ಸೊ ಈ ಪೈ ಅನ್ನು ಬರೆದಾಗ 22/7 r ಮೈನಸ್ r ಈಕ್ವಲ್ ಟು 22 ಆಗುತ್ತೆ. ಸೊ 22 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 7 ಈ ಕಡೆ ಹೋತಂದ್ರೆ ಏನಾಗುತ್ತೆ, ಇಲ್ಲಿ ಕೆಳಗೈತೆ ಅಂದರೆ ಈ ಕಡೆ ಮೇಲ್ಕ್ಕೆ ಹೋಗುತ್ತೆ. ಸೊ r ಮೈನಸ್ r ಈಕ್ವಲ್ ಟು 7 ಆಗುತ್ತೆ. ಸೊ ಇಲ್ಲಿ 7 ಮೀಟರ್ ಅನ್ನೋದು ಇಲ್ಲಿ ನಮ್ಗೆ ಬರ್ತದೆ. ಸೊ ಇಲ್ಲಿ ಈ ಸರ್ಕಲ್ದಿಂದ ಈ ಸರ್ಕಲ್ ಕೈಲಿ 7 ಮೀಟರ್ ವಿಡ್ತ್ ಇಲ್ಲಿ ಅದ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಸರ್ಕಲ್ದ 2πr, ಇನ್ನೊಂದು ಸರ್ಕಲ್ದ 2πr, ಅವು ಎರಡು ಥ್ರೂ ಡಿಫ್ರೆನ್ಸ್ 44 ಅದ. ಸೊ 2π ಅನ್ನು ಕಾಮನ್ ತಗೊಂಡು r ಮೈನಸ್ r ಇಟ್ಕೊಂಡು, ಸೊ ಈ 2π ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಪೈದ 22/7 ಇತ್ತಂದ್ರೆ ಈಕ್ವಲ್ ಟು ಈಚ್ ಕಡೆ ಬರ್ತಂದ್ರೆ 7/22 ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ 7 ಮ್ಯಾಗ ಬಂದದ, ಇಲ್ಲಿ 22 ಕೆಳಗೆ ಬಂದದ. ಈ 2 ಇಲ್ಲಿ ಮ್ಯಾಗ ಐತೆ ಅಂದ್ರೆ ಇದು ಕೂಡ ಇಲ್ಲಿ ತೆಳಗ ಬರ್ತದೆ. ಸೊ ಇಲ್ಲಿ r ಮೈನಸ್ r ಈಕ್ವಲ್ ಟು ಏನಾಗುತ್ತೆ 7 ಮೀಟರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್, ದ ಏರಿಯಾ ಆಫ್ ಅ ಲಾರ್ಜೆಸ್ಟ್ ಟ್ರಯಾಂಗಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರಿಬ್ಡ್ ಇನ್ ಅ ಸೆಮಿ ಸರ್ಕಲ್ ಆಫ್ ರೇಡಿಯಸ್ r ಈಸ್ ಅಂದರು. ಸೊ ಸೆಮಿ ಸರ್ಕಲ್ ಒಳಗೆ ಇದು r ಅದ, ಇಲ್ಲಿ ಅಲ್ಟಿಟ್ಯೂಡ್ ಹೈಟ್ r ಅದ. ಸೊ ಇಲ್ಲಿ ಬೇಸ್ ಏನಾಗುತ್ತೆ, ಇಲ್ಲಿ ಟೋಟಲ್ ಇದೆ 2r ಇರ್ತದ. ಅಂದ್ರೆ ಡಯಾಮೀಟರ್ದ d ಈಕ್ವಲ್ ಟು ಡಯಾಮೀಟರ್ d ಈಕ್ವಲ್ ಟು ಇಲ್ಲಿ 2r ಅಂತ ಆಗುತ್ತೆ. ಸೊ ಹಾಗಾಗಿ ನಾವು ಈ ಟ್ರಯಾಂಗಲ್ದ ಏರಿಯಾವನ್ನು ಕಂಡುಹಿಡಿದಾಗ 1/2 ಬೇಸ್ ಏನಾಗುತ್ತೆ, ಇಲ್ಲಿ ರೇಡಿಯಸ್ r ಈ ಕಡೆನೂ ಸೇಮ್ ಇರ್ತದೆ. ಸೊ ಹಾಗಾಗಿ ಇದು 2r ಆಗುತ್ತೆ. ನಮ್ಗೆ ಈ ಕಡೆ ತೊಂದಾಗು ಸೆಮಿ ಸರ್ಕಲ್ ಒಳಗೆ ಈ ಕಡೆ ತೊಂದಾಗು ಇದು ಕೂಡ r ಇರ್ತದೆ. ಸೊ ಹಾಗಾಗಿ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ r² ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಬೇಸ್ ಆಫ್ an isosceles is 14 centimeter and its perimeter is 36 centimeter. Find its area ಅಂದರು. ಸೊ ಇಲ್ಲಿ ಟ್ರಯಾಂಗಲ್ ಈ ರೀತಿ ಅದ. ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಇರ್ತದ. ಸೊ ಇಲ್ಲಿ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ, ಅವರ 14 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಬಿ ಡಿ 7 ಆಗುತ್ತೆ, ಡಿ ಸಿ 7 ಆಗುತ್ತೆ. ನೆಕ್ಸ್ಟ್ ಈ ಥರ ಎ ಬಿ ಅನ್ನ ಎಷ್ಟು ಕೊಟ್ಟಿದ್ದಾರೆ, ಅವರ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ 36 ಕೊಟ್ಟಿದ್ದಾರೆ.
ಸೊ 36 ಒಳಗೆ 14 ಮೈನಸ್ ಮಾಡಿದ್ವಿ ಅಂದ್ರೆ ನಮ್ಗೆ 22 ಉಳಿತದ. ಸೊ 22 ಉಳಿತಂದ್ರೆ ಎ ಬಿ ಈಕ್ವಲ್ ಟು ಎ ಸಿ ಇರ್ತದ. ಸೊ ಹಾಗಾಗಿ ಇದು 11 ಸೆಂಟಿಮೀಟ್ರ್, ಇದು 11 ಸೆಂಟಿಮೀಟ್ರ್ ಇರ್ತದ. ಸೊ ನಾವು ಎ ಡಿಯನ್ನು ಕಂಡು ಹಿಡಿದು ಮೊದಲಿಗೆ ಎ ಡಿಯನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದರೆ ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 11 ಸ್ಕ್ವೇರ್ ಒಳಗೆ ಮೈನಸ್ 7 ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಬರ್ತದ, ಇಲ್ಲಿ 121 ಒಳಗೆ 49 ಮೈನಸ್ ಮಾಡಿದ್ವಿ ಅಂದ್ರೆ 72 ಬರ್ತದ. ಸೊ 72 ಇದೇನಾಗಿರ್ತದೆ ಎ ಡಿ ಸ್ಕ್ವೇರ್ ಆಗಿರ್ತದೆ. ಸೊ ಎ ಡಿ ಬೇಕಾಗಿತ್ತಂದ್ರೆ ಸ್ಕ್ವೇರ್ ಏನಕ್ಕೆ ತೊಂದಾಗ ರೂಟ್ ಆಗುತ್ತೆ, ರೂಟ್ 72 ಆಗುತ್ತೆ. ರೂಟ್ 72 ಬತ್ತು. ನಾವು ಇಲ್ಲಿ ಏರಿಯಾವನ್ನು ಕಂಡು ಹಿಡಬೇಕು. ಟ್ರಯಾಂಗಲ್ದ ಏರಿಯಾ ಕಂಡು ಹಿಡಿಯೋ ಫಾರ್ಮುಲಾನ 1/2 ಇಂಟು ಬೇಸ್ ಇಂಟು ಹೈಟ 1/2. ಇಲ್ಲಿ ಬೇಸ್ ಎಷ್ಟದ ನಮ್ಗೆ 14 ಅದ ಇಂಟು ರೂಟ್ 72 ಆಗುತ್ತೆ. 2 1 2 7. ಸೊ ನಮ್ಗೆ ಎಷ್ಟು ಬತ್ತು 7 ಇಂಟು ಇದನ್ನು ರೂಟ್ 72 ಅನ್ನು 36 ಇಂಟು 2 ಅಂತ ಬರಿಬೋದು. 7 ಇಂಟು 36 ಹೊರಗೆ ತಂದಾಗ 6 ಆಗುತ್ತೆ. ಇಲ್ಲಿ ರೂಟ್ 2. ಸೊ 7 6 42 ರೂಟ್ 2 ಆಗುತ್ತೆ. ಸೊ ಏರಿಯಾ ಏನಾಗುತ್ತೆ 42 ರೂಟ್ 2 ಸ್ಕ್ವೇರ್ ಸೆಂಟಿಮೀಟ್ರಲ್ಲಿ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು 42 ಇಂಟು ರೂಟ್ 2 ಸ್ಕ್ವೇರ್ ಸೆಂಟಿಮೀಟರ್. ಸೊ ನೆಕ್ಸ್ಟ್ ಕ್ವಶನ್, a coaching institute wants to executing telling a work for one of its teaching halls 60 meter long and 40 meter wide with a square tiles of 0.4 meter side. If each tile cost 5 rupees, the total cost tiles would be ಅಂದರು. ಸೊ ಇಲ್ಲಿ ಏರಿಯಾ ಆಫ್ ಹಾಲ್ ಏನಾಗುತ್ತೆ 60 ಇಂಟು 40 ಆಗುತ್ತೆ. ಏರಿಯಾ ಆಫ್ ಈಚ್ ಟೈಲ್ ಎಷ್ಟದ 0.4 ಸೈಡ್ ಅದ ಅಂದ್ರೆ ಚೌಕ ಇರ್ತದ. ಸೊ ಆಗ 0.4 ಇಂಟು 0.4 ಆಗುತ್ತೆ. ಸೊ ಇದನ್ನು ಮಾಡಿದಾಗ ನಮ್ಗೆ 15,000 ಸ್ಕ್ವೇರ್ ಆಗುತ್ತೆ ಇಲ್ಲಿ ಸ್ಕ್ವೇರ್ ಸೆಂಟಿಮೀಟ್ರ್. ನೆಕ್ಸ್ಟ್ ಅದನ್ನು 5 ರೂಪಾಯಿದಿಂದ ಇಂಟು ಮಾಡಿದಾಗ 75,000 ರೂಪಾಯಿ ಇಲ್ಲಿ ಆಗ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 15,000 ಸ್ಕ್ವೇರ್ ಮೀಟರ್ ಇಲ್ಲಿ ಆಗಿರ್ತದೆ. ನೆಕ್ಸ್ಟ್ ದ ರೇಷಿಯೋ ಆಫ್ ಏರಿಯಾ ಆಫ್ ಸ್ಕ್ವೇರ್ ಟು ದ್ಯಾಟ್ ದ ಸ್ಕ್ವೇರ್ ಡ್ರಾ ಆನ್ ಡಯಾಗೋನಲ್ ಅಂದರು. ದ ರಿಕ್ವೈರ್ಡ್ ರೇಷಿಯೋ ಏನಾಗುತ್ತೆ ಎ ಸ್ಕ್ವೇರ್ ಬೈ ರೂಟ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಎ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ 1/2 ಉಳಿತದ. ಸೊ 1/2 ಅನ್ನ 1:2 ಅಂತ ಇಲ್ಲಿ ಬರಿಬೋದು. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಡಯಾಗೋನಲ್ ಆಫ್ ರೋಂಬಸ್ ಇಸ್ 6 ಸೆಂಟಿಮೀಟರ್. ಇಫ್ ಇಟ್ಸ್ ಏರಿಯಾ ಇಸ್ 24 ಸೆಂಟಿಮೀಟರ್ ಸ್ಕ್ವೇರ್ ದೆನ್ ದ ಲೆಂತ್ ಆಫ್ ಈಚ್ ಸೈಡ್ ಆಫ್ ರೋಂಬಸ್ ಅಂದರು. ಸೊ ರೋಂಬಸ್ದ ಇಲ್ಲಿ ಡಯಾಗೋನಲ್ 6 ಸೆಂಟಿಮೀಟರ್ ಇಲ್ಲಿ ಅದ. ಸೊ ಈ ಥರ ಏರಿಯಾ ಎಷ್ಟದ ಇದೆ ಟೋಟಲ 24 ಅದ. ಸೊ ಲೆಂತ್ ಆಫ್ ಈಚ್ ಸೈಡನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಡಯಾಗೋನಲ್ದ ಇಲ್ಲಿ 6 ಸೆಂಟಿಮೀಟರ್ ಏನದ ಇದೆ ಈ ಥರ ಡಯಾಗೋನಲ್ ಅದ. ಸೊ ಅಂದ್ರೆ ಇದು 3 ಸೆಂಟಿಮೀಟರ್ ಆಗ್ತದ. ನೆಕ್ಸ್ಟ್ ಈ ಥರ ಟೋಟಲ್ ಏರಿಯಾ ಎಷ್ಟದ 24 ಅದ. ಸೊ ಇಲ್ಲಿ ಡಯಾಗೋನಲ್ದ ಫಾರ್ಮುಲಾ ಏನದ 1/2 ಇಂಟು 6 ಇಂಟು ಡಯಾಗೋನಲ್ 1 ಡಯಾಗೋನಲ್ 2 ಈಕ್ವಲ್ ಟು 24 ಟೋಟಲ್ ಏರಿಯಾ ಆಗಿದೆ. ಸೊ ಇಲ್ಲಿ 2 1 2 3 3 1 3 8 ಆಗುತ್ತೆ. ಸೊ ಡಯಾಗೋನಲ್ 2 ಎಷ್ಟಾಗುತ್ತೆ 8 ಸೆಂಟಿಮೀಟರ್. ಸೊ ಇದು 3 ಸೊ ಇದು ಟೋಟಲ್ ಇದೆ ಬಿ ಡಿ ಏನಾಗುತ್ತೆ 8 ಸೆಂಟಿಮೀಟರ್ ಅಂತಂದ್ರೆ ಇದು 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು 90 ಡಿಗ್ರಿ ಇಲ್ಲಿ ಫಾರ್ಮ್ ಮಾಡಿರ್ತದೆ. ನಾವು ಇಲ್ಲಿ ಸೈಡ್ ಎ ಬಿ ಅನ್ನ ಕಂಡು ಹಿಡಿಬೇಕು. ಸೈಡ್ ಎ ಬಿ ಏನಾಗುತ್ತೆ ಇಲ್ಲಿ ಎ ಓ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್. ಸೊ 4 ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಆಗುತ್ತೆ. ಸೊ ಇವನ್ನೆರಡು ಕೂಡಿಸಿದಾಗ 25 ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ಈಕ್ವಲ್ ಟು 25 ಆತಂದ್ರೆ ಎ ಬಿ ಈಕ್ವಲ್ ಟು 5 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. 5 ಸೆಂಟಿಮೀಟರ್ ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ
ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.